ಹಿರಿಯರು ಬೀಳೋದನ್ನ ಹೇಗೆ ತಪ್ಪಿಸ್ಕೋಬಹುದು ಅನ್ನೋಂತ ಕೆಲವು 5 ಎಕ್ಸಸೈಸ್ ಮಾತ್ರ. 5 ಎಕ್ಸಸೈಸ್ ಹಿರಿಯರು ಫಾಲ್ಸ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಬೇಕಾಗುವಂಥದ್ದು, ಸ್ಟೆಬಿಲಿಟಿ ಕಲ್ತ್ಕೊಳ್ಳುವಂಥದ್ದು. ಅಂದ್ರೆ ಇವಾಗ ನೀವ್ ನಡ್ಕೊಂಡು ಹೋಗ್ತಾ ಇರ್ತೀರಾ, ಕಾಲಡಿ ಒಂದ್ ಕಲ್ ಸಿಕ್ರು ಹೀಗೆ ಹೀಗೆ ಅಲ್ಲಾಡೋ ತರ ಆಗುತ್ತೆ, ದಬಕ್ಕಂತ ಬಿದ್ಬಿಡ್ತೀರಾ ಅಂಡ್ ಯು ಲ್ಯಾಂಡ್ ವಿತ್ ಅ ಫ್ರಾಕ್ಚರ್. ಇದನ್ನ ತಪ್ಸೋದಕ್ಕೋಸ್ಕರ ನಾವು ಕೆಲವು ಎಕ್ಸಸೈಸ್ ಗಳನ್ನ ಹೇಳ್ಕೊಡ್ತೀವಿ. ಸಿಂಪಲ್ ಮೊದಲನೇ ಎಕ್ಸಸೈಸ್, ಒಂದನೇದು ಹಿಪ್ ಸ್ಟೆಬಿಲಿಟಿ ಎಕ್ಸಸೈಸ್. ಕಾಲನ್ನ ನೀವು ಒಂದ್ ಚೇರ್ ಹಿಡ್ಕೊಂಡೇ ಮಾಡಿ, ಯಾಕೆಂದ್ರೆ ಇಲ್ಲಾಂದ್ರೆ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಬೀಳೋ ಕತೆ ಆಗತ್ತೆ. ಅದಕ್ಕೆ ಚೇರ್ ಗಳನ್ನ ಹಿಡ್ಕೊಂಡೇ ಈ ಎಕ್ಸಸೈಸ್ ಗಳನ್ನ ಮಾಡ್ಕೊಳ್ಳಿ. ಈಗ ಆಂಟಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ರಮಾ ಆಂಟಿ, ಇವ್ರು ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಬಟ್ ಈಗ ಎಲ್ಲರಿಗೂ ಸ್ಟೆಬಿಲಿಟಿ ಇಲ್ದೇ ಇರೋರು ಇದನ್ನ ಹಿಡ್ಕೊಂಡು, ಚೇರ್ ಹಿಡ್ಕೊಂಡೇ ಮಾಡಿ. ನಿಮ್ಮ ಒಂದು ಕಾಲ್ನ, ಬಲ್ಗಡೆ ಕಾಲನ್ನ ಮುಂದೆ ಮತ್ತೆ ಹಿಂದೆ ಸಿಂಪಲ್ ಆಗಿ ಜಸ್ಟ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಆಂಟಿ ಒಂಚೂರು ಮುಂದೆ, ರೈಟ್ ಕಾಲನ್ನ ಮುಂದೆ ಮಾಡಿ. ಹೌದು ಕಾಣಬೇಕು. ಮುಂದೆ ಹಿಂದೆ ತಗೊಂಡೋಗಿ, ಅದನ್ನ ಹಿಂದೆ ತಗೊಂಡು ಹೋಗಿ. ಓಕೆ, ಫ್ರಂಟ್ ಅಂಡ್ ಬ್ಯಾಕ್. ಹಾಗೆ ಎಡಗಡೆ ಕಾಲು, ಈಗ ಅದನ್ನ ಬಲ್ಗಾಲನ್ನ ಸ್ಟೇಬಲ್ ಮಾಡ್ಕೊಂಡು ಎಡಗಡೆ ಕಾಲನ್ನ ಮುಂದೆ ಹಿಂದೆ ಮಾಡಿ. ಎಕ್ಸಲೆಂಟ್. ಇದು ಒಂದು 10 ಮಾಡ್ಕೊಳ್ಳಿ ನೀವು. ಓಕೆ, ದಿಸ್ ಇಸ್ ಫಸ್ಟ್ ಎಕ್ಸಸೈಸ್. ಏನ್ ಮಾಡೋದು, ಹಿಪ್ ಸ್ಟೆಬಿಲಿಟಿಗೆ ಮುಂದೆ ಹಿಂದೆ, ಆಮೇಲೆ ಎಸ್, ವೆರಿ ಗುಡ್, ಹಿಂದೆ, ಕರೆಕ್ಟ್. ಈಗ ಇನ್ನೊಂದು ಎಕ್ಸಸೈಸ್, ಸೈಡ್ ವೈಸ್. ವೆರಿ ಗುಡ್, ಆಂಟಿ ಮಾಡ್ತಾ ಇದಾರಲ್ಲ ಹಾಗೆ ಸೈಡ್ ವೈಸ್. ಹೀಗೆ. ಸೊ ನಿಧಾನವಾಗಿ ಮಾಡ್ಕೊಳ್ಳಿ, ಆಂಟಿ ತುಂಬಾ ಸ್ಪೀಡ್ ಅಲ್ಲಿ ಇದ್ದಾರೆ, ನಿಧಾನವಾಗಿ ಮಾಡ್ಕೋಬಹುದು. ಸೊ ದಿಸ್ ಇಸ್ ದ ಫಸ್ಟ್ ಎಕ್ಸಸೈಸ್ ಫಾರ್ ಹಿಪ್ ಸ್ಟೆಬಿಲಿಟಿ. ಇದನ್ನ ಕಾಲನ್ನ ಮುಂದೆ ಹಿಂದೆ ಮತ್ತೆ ಸೈಡ್ ವೈಸ್ ಮಾಡೋದು. ಎರಡನೇ ಎಕ್ಸಸೈಸ್, ಇವಾಗ ಕಾಲನ್ನ ಇದನ್ನ ಏನಾದ್ರೂ ಆಧಾರ ಹೀಗೆ ಹಿಡ್ಕೊಂಡ್ಬಿಟ್ಟು ಕಾಲು ಎತ್ತಿ, ಒಂದ್ ಕಾಲು ಎತ್ತಿ ಬಿಡಿ, ಸ್ಟೆಪ್ ಅಷ್ಟೇ, ನಡೆದ ಹಾಗೆ ಎಷ್ಟು ಮೇಲೆ ಎತ್ತಕ್ಕಾಗುತ್ತೋ ಕಾಲನ್ನ ಅಷ್ಟು ಮೇಲೆ ಎತ್ಕೊಂಡು ನಡೆದ ಹಾಗೆ ಮಾಡೋದು. ಎಕ್ಸಲೆಂಟ್. ದಿಸ್ ಇಸ್ ಅ ಸೆಕೆಂಡ್ ಎಕ್ಸಸೈಸ್. ಎಲ್ಲ 10 ಕೌಂಟ್ ಮಾಡಿ ಸಾಕು, ನಿಮ್ಗೆ ಎಷ್ಟು ಕೂಡುತ್ತೋ ಅಷ್ಟು. ಓಕೆ, ದ ಥರ್ಡ್ ಎಕ್ಸಸೈಸ್, ಇದನ್ನೇ ಮಾಡೋದು, ಸ್ಪ್ಲಿಟ್ ಮಾಡೋದು. ಅಂದ್ರೆ ಒಂದ್ ಕಾಲನ್ನ ಎತ್ತಿ ಎಷ್ಟು ಮೇಲೆ ಎತ್ತಕ್ಕಾಗುತ್ತೋ ಅಷ್ಟು. ಈಗ ಒಂದು 5 ಕೌಂಟ್ ಮಾಡಿ, 1 2 3 4 5, ಬಿಡಿ. ಈಗ ಇನ್ನೊಂದ್ ಕಾಲ್ ಮೇಲೆ ಎತ್ತಿ, 1 2 3 4 5, ಈ ತರ ಮಾಡೋದು. ದಿನ ಹೋದಾಗೆ ಕೌಂಟ್ಸ್ ಅನ್ನು ಜಾಸ್ತಿ ಮಾಡ್ಕೋಬಹುದು. ಈಗ ಕಾಲ್ನ ಎತ್ತಿ 1 2 3 4 5 6 7 8, ಹಾಗೆ ಯು ಕ್ಯಾನ್ ಇನ್ಕ್ರೀಸ್ ಅಪ್ ಟು 10 ಕೌಂಟ್ಸ್. ಸೊ ಏನಾಗುತ್ತೆ, ಬಾಡಿ ಒಂದೇ ಕಾಲಲ್ಲಿ ನಿಮ್ಮನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿಯುತ್ತೆ. ಈಗ ಫಸ್ಟ್ ನೀವು ಹಿಪ್ ಸ್ಟೆಬಿಲಿಟಿದು ಒಂದ್ ಮಾಡ್ಕೊಂಡ್ರಿ, ಎರಡನೇದು ಒಂದೇ ಕಾಲಲ್ಲಿ ಎತ್ತಿ ನಡೆಯೋ ತರ ಮಾಡ್ಕೊಂಡ್ರಿ. ಇನ್ನೊಂದು ಒಂದ್ ಕಾಲ್ ಎತ್ತಿ ಕೌಂಟ್ ಮಾಡೋದು, ಅಂದ್ರೆ ಬಾಡಿನ ಒಂದೇ, ಈಗ ಕಲ್ಲು ಸಿಕ್ಕಾಗ ಒಂದೇ ಕಾಲಲ್ಲಿ ಇರುತ್ತೆ ನಿಮ್ ಬಾಡಿ, ಅವಾಗ ಬೀಳೋದಿಲ್ಲ. ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ, ಕಲ್ ಅಡಿಗಡೆ ಏನಾದ್ರೂ ಸಿಕ್ಕರೆ ಬ್ಯಾಲೆನ್ಸ್ ತಪ್ಪಿ ಬೀಳೋದಿಲ್ಲ, ಅವಾಗ 2 ಸೆಕೆಂಡ್ ಬಾಡಿ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್. ಕಾಲು ಎತ್ತಿ 1 2 3 4 5 6 7 8 9 10, ಬಿಡಿ. ಈಗ ಇನ್ನೊಂದ್ ಕಾಲು 1 2 3 4 5 6 7 8 9 10, ಬಿಡಿ. ಸೊ ಈ ತರ ಇದು ಥರ್ಡ್ ಎಕ್ಸಸೈಸ್. ಲಾಸ್ಟ್ ಇನ್ನೊಂದು 4ನೇ ಎಕ್ಸಸೈಸ್, ಸ್ಟೆಪ್ ಎಕ್ಸಸೈಸ್. ಮನೇಲಿ ಏನಾದ್ರು ಎಣಿಮೆಟ್ಲು ಇರುತ್ತೆ, ಏನಾದ್ರು ಸ್ಟೆಪ್ ಇರುತ್ತೆ ಅಂದ್ರೆ ಆವಾಗ ಒಂದ್ ಕಾಲ್ ಇಟ್ಕೊಂಡು ಇದನ್ನ ಮುಂದೆ ಫುಲ್ ಫ್ಲೆಕ್ಸ್ ಮಾಡ್ಕೊಳ್ಳಿ, ಮುಂದೆ ಹೀಗೆ ಮುಂದೆ ಹೋಗಿ. ಎಸ್, ಎಕ್ಸಲೆಂಟ್. ಈ ತರ ಹಾಗೆ ಎಕ್ಸಲೆಂಟ್. ಈಗ ಸ್ವಲ್ಪ ಹೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ. 1 2 3 4 5, ಬಿಡಿ. ಈ ಕಾಲಲ್ಲಿ ಮಾಡಿ 1 2 3 4 5. ಸೊ ದಿಸ್ ಇಸ್ ದ ಫೋರ್ತ್ ಎಕ್ಸಸೈಸ್. ಈಗ ಲಾಸ್ಟ್ ಹೀಲ್ ವಾಕ್, ಅಥವಾ ಬನ್ನಿ ಆಂಟಿ ಮಾಡಿ, ಗೋಡೆ ಬೇಕಾದ್ರೆ ಹಿಡ್ಕೊಂಡ್ ಮಾಡಿ, ಹೀಲಲ್ಲಿ ನಡೀರಿ. ಇದು ಈಗ ಅವ್ರು ಟೋ ವಾಕಿಂಗ್ ಮಾಡ್ತಾ ಇದ್ದಾರೆ, ಹೆಬ್ಬೆ ಮುಂದೆ ಟೋಸ್ ಅಲ್ಲಿ ವಾಪಸ್ ತಿರುಗಿ ಆಂಟಿ. ಹಿಮ್ಮಡಿಯಲ್ಲಿ ನಡೆಯೋದು ಮತ್ತೆ ಮುಂದೆ ಕಾಲ್ ಬೆರಳುಗಳಲ್ಲಿ ನಡೆಯೋದು. ಸೊ ಮುಂದೆ ಬೆರಳಲ್ಲಿ ನಡೀತಾ ಇದ್ದಾರೆ. ಈಗ ನಿಧಾನಕ್ಕೆ ಆಧಾರ ಇಟ್ಕೊಂಡ್ ಮಾಡಿ, ಆಮೇಲೆ ಹಿಮ್ಮಡಿಯಲ್ಲಿ ಹೀಲ್ಸ್ ಮೇಲೆ ವಾಕ್ ಮಾಡೋದು. ಟೋ ವಾಕಿಂಗ್ ಅಂಡ್ ಹೀಲ್ ವಾಕಿಂಗ್. ಸೊ ದೀಸ್ ಆರ್ ದ 5 ಎಕ್ಸಸೈಸಸ್, ದಟ್ ಸಿಂಪಲ್ 5 ಎಕ್ಸಸೈಸಸ್. ಇದನ್ನ ಬೆಳಗ್ಗೆ ಒಂದು 10 ಸತಿ ಮಾಡಿ, ಸಂಜೆ ಒಂದು 10 ಸತಿ ಮಾಡಿ, ನಿಮ್ ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.